ಹಲೋ ಆಲ್, ವೆಲ್ಕಮ್ ಟು ಡಗೌಟ್ ಪಂಡಿತ್ಸ್. ನಮ್ ಜೊತೆಗೆ ಹೊಸ ಗೆಸ್ಟ್ ಅನ್ನ ವರುಣ್ ಅಂತ. ವೈಭವ್ ಇವ ವರುಣ್ ನಮ್ Hello. ಕಾಲೇಜ್ ಫ್ರೆಂಡ್, ಹಾಯ್ ಕಾಲೇಜ್ ಹಾಯ್ ಸ್ಕೂಲ್ ಎಲ್ಲ ಫ್ರೆಂಡ್. Hello. Hi. ಇವಂದು ಇವನ್ ಫೇವ್ರೇಟ್ ಟೀಮ್ ಹೇಳ್ಬೇಕಂದ್ರೆ ನಂಗೆ ಹಿಂಗ್ 1 ಮಿನಿಟ್ ಬೇಕು. ವರುಣ್ದು ಹಿಂಗ ಅಷ್ಟ್ ಮಿಸ್ಟೀರಿಯಸ್ ಅದ ಇವನ್ ಫೇವ್ರೇಟ್ ಟೀಮ್. ಇವ ಹಿಂಗ್ ಇವನ್ ಫೇವ್ರೇಟ್ ಟೀಮ್ ಯಾವ್ದಂದ್ರ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ, ಡೆಲ್ಲಿ ಮತ್ತ ಕ್ಯಾಪಿಟಲ್ಸ್ ಯಾಕಪ್ಪ? ಪಂಜಾಬ್ ಅಂತ. ವೇಟ್ ಪಂಜಾಬ್ ಅಂತ, ಮತ್ತ ಕೆ ಕೆ ಆರ್ ಅಂತ. ಓಕೆ, ಕೆ ಕೆ ಆರ್ ಓಕೆ ಸಕ್ಸಸ್ಫುಲ್ ಟೀಮ್ ಅದ, ಹಿಂಗ್ ಬಹಳಷ್ಟು ಫ್ಯಾನ್ಸ್ ಅರ ಅಂಡ್ ಶಾರುಖ್ ಫ್ಯಾನ್ಸ್ ಅರ, ಸೊ ಅದು ಒಂದ್ ಟಿಕ್ ಮಾರ್ಕ್. ಡೆಲ್ಲಿ ಮತ್ತೆ ಪಂಜಾಬ್ ಹಿಂಗ್ ನಾಟ್ ಟು ಡೀಮಿನ್ ಎನಿವನ್, ಸೇವಾಗ್ ಸಲ್ವಾಗ್ ಅಂತ. ಏ ಅಣ್ಣ, ಯಾ ಸೇವಾಗೆ ಫ್ಯಾನ್ಸ್ ಅರ ಇನ್ನು. ಹರ ಹರ ಅಂದ್ರೆ ಇಮ್ಯಾಜಿನ್ ವರುಣ್ ಎಷ್ಟ್ ಹಿಂಗ್ ಹಳಿ ಪ್ಲೇಯರ್ ಅನ್ನ, ಅಂಡ್ ಅವನಿಗೆ ಸೇವಾಗ್ ಇನ್ಫ್ಲುಯೆನ್ಸ್ ಮಾಡ್ಯಾನಂದ್ರ ಅವ ಎಷ್ಟ್ ಹಳಿ ಟೈಮ್ ನಿಂದ ಕ್ರಿಕೆಟ್ ನೋಡ್ಕೊಂಡ್ ಬಂದಾನ. ಹ್ಮ್. ಸೊ ವೆಲ್ಕಮ್ ಟು ದ ಶೋ ವರುಣ್. ಪಂಜಾಬ್ Thank ಯಾಕೆ? you. Thank you. Thank you so much. ಪಂಜಾಬ್ ಒಂದ್ ಬ್ರೀಫ್ ಸ್ಟಿಂಕ್ಟ್ ಇತ್ತು 2013 14 ಒಳಗೆ. ಸೇವಾಗಿದ್ದ ಕ್ಯಾಪ್ಟನ್ ಅಂಡ್ ಅಲ್ಲೇ ಕೋಚ್ನು ಆಗ್ಯಾನ. ಸೊ ಅದು ವರುಣಿಗೆ ಹಿಂಗ ಇದು ಅದ ಏನಂತಾರ ಹಿಂಗ್ ಒಲವು. ಅಗೇನ್ ಕೆ ಕೆ ಆರ್ ಪಾಯಿಂಟ್ ಆಫ್ ವ್ಯೂ, ಶಾರುಖ್ ಖಾನ್ ಅದೆಲ್ಲ ಇಲ್ಲ, ಪ್ಯೂರ್ಲಿ ಬಿಕಾಸ್ ಆಫ್ ಗಂಭೀರ್. ಓಕೆ, ಗಂಭೀರ್ ರೆಸ್ಪೆಕ್ಟ್. ವರ್ಲ್ಡ್ ಕಪ್ ವಿನ್ನಿಂಗ್ ಕೋಚ್, ವರ್ಲ್ಡ್ ಕಪ್ ವಿನ್ನರ್ ಎಲ್ಲ. ಕಮಿಂಗ್ ಟು ಟುಡೇಸ್ ಗೇಮ್, SRH ವರ್ಸಸ್ DC ಅಟ್ ಡೆಲ್ಲಿ ಅದ, ಅರುಣ್ ಜೇಟ್ಲಿ ಸ್ಟೇಡಿಯಂ. ಸೊ ವಾಟ್ ಆರ್ ಯುವರ್ ವ್ಯೂಸ್ ವರುಣ್? ಏನ್ ಅನ್ಸ್ತದ ಮ್ಯಾಚ್ ಹೆಂಗ್ ಪ್ಲೇನ್ ಔಟ್ ಆಗ್ತದೆ? ನನ್ನ ಪ್ರಕಾರ ಮ್ಯಾಚ್ ಪವರ್ ಪ್ಲೇ ಅಲ್ಲಿ ಡಿಸೈಡ್ ಆಗ್ಬೋದು. ಬಿಕಾಸ್ ಲಾಸ್ಟ್ ಇಯರ್ ನಾವು KKR ವರ್ಸಸ್ SRH 2 ಮ್ಯಾಚ್ ನೋಡಿದ್ವಿ. ಸ್ಟಾರ್ಕ್ ವರ್ಸಸ್ ಅಭಿಷೇಕ್ ಆದಿರಲಿ, ಸ್ಟಾರ್ಕ್ ವರ್ಸಸ್ ಹೆಡ್ ಆದಿರಲಿ. ಸೊ ಹಿ ಹ್ಯಾಸ್ ಎ ಬೆಟರ್ ಅಡ್ವಾಂಟೇಜ್ ಓವರ್ ಲೆಫ್ಟ್ ಹ್ಯಾಂಡರ್ಸ್ ಸ್ಟಾರ್ಕ್, ಐ ಫೀಲ್. ಸೊ ಈ ಪವರ್ ಪ್ಲೇ ಅಲ್ಲಿ ಅವ್ರು ಸ್ಟ್ರೈಕ್ ಅಪ್ ಮಾಡಿದ್ರೆ ನನ್ಗನ್ಸುತ್ತೆ ಮಿಡಲ್ ಓವರ್ಸ್ ಅಲ್ಲಿ ಅಕ್ಷರ್, ಕುಲ್ದೀಪ್ ಚೋಕ್ ಮಾಡ್ಬೋದು SRH ಟೀಮ್ ಅಲ್ಲಿ. ಇವನ್ ದೋ ದೇ ಹ್ಯಾವ್ ಬೆಟರ್ ಪ್ಲೇಯರ್ಸ್ ಲೈಕ್ ಕ್ಲಾಸನ್, ಐ ಫೀಲ್ ಡೆಲ್ಲಿ ಕ್ಯಾನ್ ಚೋಕ್ ಅಪ್ ಅಂಡ್ ಇವನ್ ಹ್ಯಾವ್ ಬೆಟರ್ players in middle order like Ashutosh Sharma adirli, Tristan Stubbs adirli, there Akshar Patel himself the captain. So I think if SRH can get away, if they get away in the power play, so I think they might win the match. Delhi strike up ಮಾಡಿದ್ರೆ ಡೆಲ್ಲಿ ಗೆಲ್ಬೋದು ಅಂತ ನಂಗೆ ಅನ್ಸುತ್ತೆ. ಮೇನ್ ಪವರ್ ಪ್ಲೇ ಅಲ್ಲಿ ಡಿಸೈಡ್ ಆಗುತ್ತೆ ನನ್ನ ಪ್ರಕಾರ. ಓಕೆ ವೈಭವ್, ನೀ ಹೆಂಗ್ ನೋಡ್ಲಿತ್ತಿ ಮ್ಯಾಚ್? ನಾನು ಎಕ್ಸೈಟೆಡ್ ಇದ್ದೀನಿ. ಸ್ಟಾರ್ಕ್ ವರ್ಸಸ್ ಹೆಡ್, ಅದು ಲಾಸ್ಟ್ ಇಯರ್ ಫೈನಲ್ ಕ್ರೇಜಿ ಬಾಲ್ ಇತ್ತು. ಸ್ಟಾರ್ಕ್ ಟು ಹೆಡ್, ಅದುವರೆ ಅವ್ನ್ ಹೆಡ್ ಇನ್ ತಲೆನಾಗ ಇರ್ತದ ದಟ್ ಆ ಬಾಲ್ ಇನ್ನೊಂದ್ ಟೈಮ್ ಫೇಸ್ ಮಾಡಬಾರ್ದು, ಇನ್ನೊಂದ್ ಟೈಮ್ ಸ್ಟಾರ್ಕಿಗೆ ಫೇಸ್ ಮಾಡಬಾರ್ದು ಅಂತ ಅನಿಸ್ತದ. ಸೊ ಸೇಮ್ ಥಿಂಗ್ ಅಭಿಷೇಕ್ ಶರ್ಮಾ, ಯಾಕೋ ನಂಗ್ ಅವ 2 ಮ್ಯಾಚ್ ಆಡಿಲ್ಲ, ಸೊ ಹಿ ವಿಲ್ ಮೇಕ್ ಅ ಕಮ್ ಬ್ಯಾಕ್ ಅನಿಸ್ತದ. ಅಂಡ್ ನಾ ಎಕ್ಸೈಟೆಡ್ ಇದ್ದೀನಿ. ಆಮೇಲೆ ಕುಲ್ದೀಪ್ ಯಾದವ್ ಮೇಜರ್ಲಿ ರೋಲ್ ಪ್ಲೇ ಮಾಡ್ತಾನ ಅನಿಸ್ತದ. ಯಾಕಂದ್ರ ಅವ್ನ್ ಸ್ಟ್ಯಾಟ್ಸ್ ಅಗೇನ್ಸ್ಟ್ ಅಭಿಷೇಕ್ ಶರ್ಮಾನು ಚಲೋ ಅದ, ಟ್ರಾವಿಸ್ ಹೆಡ್ನು ಚಲೋ ಅದ, ಸೊ ಮಿಡ್ಲ್ ಆರ್ಡರ್ನು ಚಲೋ ಅದ ಅವ್ರ SRH ಮಿಡ್ಲ್ ಆರ್ಡರ್. ಸೊ ಟ್ರಬಲ್ ಮಾಡ್ಯಾನವ ಓನ್ಲಿ ಇಫ್ ಪಿಚ್ ಅಸಿಸ್ಟ್. ಆಮೇಲೆ KL ರಾಹುಲ್ ಕಮ್ ಬ್ಯಾಕ್ ಅದ ನಾಳೆ. ಸೊ ಅವನ್ ರೋಲ್ ಇನ್ನ ಏನ್ ಕೊಡ್ಲಿತ್ತಾರ ಗೊತ್ತಿಲ್ಲ. ಐ ಮೀನ್ ಅವ ವಿಲ್ ಹಿ ಬ್ಯಾಟ್ ಅಪ್ ದಿ ಆರ್ಡರ್ ಆರ್ ಇನ್ ದ ಮಿಡಲ್? ಸೊ ಇಫ್ ಈ ಬ್ಯಾಟ್ಸ್ ಇನ್ ದ ಮಿಡಲ್, ನಾ 2.0 ವರ್ಷನ್ ನೋಡ್ಲಿಕ್ಕೆ ರೆಡಿ ಇದ್ದೀನಿ. ಯಾಕಂದ್ರೆ ಫುಲ್ 180 190 ಅಟ್ಲೀಸ್ಟ್ 200 ಸ್ಟ್ರೈಕ್ ರೇಟ್ ಆಡ್ತಾನ. ಅವ್ನ ಬಲ ಕೆಪಬಿಲಿಟಿ ಅದ. ಸೊ ಅದು ಗೇಮ್ ನೋಡ್ಲಿಕ್ಕೆ ನಾ ಎಕ್ಸೈಟೆಡ್ ಇದ್ದೀನಿ. ನೋಡಮ್. ಸೊ SRH ದರೇ ನೋಡಿವ್ ನಾವು. ಸೊ ದೇ ವಿಲ್ ಗೋ ಬ್ಯಾಂಗ್ ಫ್ರಮ್ ದ ಬಾಲ್ 1. ಸೊ ಸ್ವಲ್ಪ DC ಗೆ ಅಡ್ವಾಂಟೇಜ್ ಕೊಡ್ಲತ್ತೀನಿ ನಾ, ಯಾಕೋ ನೋಡಮ್. ಓಕೆ, ಸೊ ಯು ಆರ್ ವೇಟಿಂಗ್ ಫಾರ್ ಡ್ಯಾಡಿ KL ರಾಹುಲ್? ಎಸ್. ಓಕೆ, ನಂಗ ಭಾಳ ದಿವ್ಸ ಅಂದ್ರೆ ಹಿಂಗ್ IPL ಸ್ಟಾರ್ಟ್ ಆಗ್ಲಿಂದ ಒಂದ್ ಕ್ವಶನ್ ಅದೇ ಅದ. ಸಿ ಐದರ್ SRH ಇರ್ಬೋದು ಅಥವಾ ಈಗ ಡೆಲ್ಲಿ ಈಗ ತನ KL ರಾಹುಲ್ ಬರೋ ತನಕ ನನಗ ಕ್ವಿಕ್ ವಿಕೆಟ್ಸ್ ಹೋದ್ರ ಯಾರು ಹೋಲ್ಡ್ ಅಪ್ ಮಾಡ್ತಾರ ಗೇಮ್? SRH ಫುಲ್ ಲೈನ್ ಅಪ್ ಒಳಗ. SRH ಪ್ರಾಬ್ಲಮ್ ಅದೇ ಅದ, ಹೋಲ್ಡ್ ಮಾಡೋಂತ ಪ್ಲೇಯರ್ಸ್ ಇಲ್ಲೇ ಇಲ್ಲ ಅವ್ರ ಬಳಿ. ಮಾಡಿದ್ರೆ ನಿತೇಶ್ ರೆಡ್ಡಿ ಮಾಡಬೇಕು, ಬಟ್ ಅವನು ಆ ಟೈಪ್ ಇಲ್ಲ. ಅವಂದ ಆಟಿಟ್ಯೂಡ್ ಮತ್ತ ಅವಂದ ಬಿಹೇವಿಯರ್ ಹೆಂಗದ ಅಂದ್ರ, ಈಗ ಅದ ಏನತ್ತಾರಲ್ಲ ಜನರೇಷನ್ ಗೋಲ್ಡ್ ಅಂತ. ಸೊ ಅವ ಜನರೇಷನ್ ಬೋಲ್ಡ್ ಕ್ಯಾಟಗರಿ ಒಳಗ್ ಬಂದು ಅವ್ನ್ ಇಂಟೆಂಟ್, ಅವ್ನ್ ಸ್ಟ್ರೈಕ್ ರೇಟ್, ಅವ್ನ್ ರೆಸ್ಟ್ಲೆಸ್ನೆಸ್ ಎಲ್ಲ ನೋಡಿದ್ರೆ ಈ ಫಾಲೋಸ್ ದ ಫುಟ್ ಸ್ಟೆಪ್ ಆಫ್ ಶ್ರೇಯಸ್ ಅಯ್ಯರ್ ಅನ್ಸ್ತ ನಂಗೆ. ನೀವ್ ಬ್ಯಾಟಿಂಗ್ ನೋಡ್ನಿ,
ಹ್ಮ್ ಹಿಂಗ್ ಒಂದ್ 2-3 ಬಾಲ್ ಹಿಂಗ್ ಟೈಮ್ ಆಗಿಲ್ಲ ಏನಾಗಿಲ್ಲ ಅಂದ್ರೆ ಹಿ ವೋಂಟ್ ವೇಟ್. ಹ್ಮ್ ನೆಕ್ಸ್ಟ್ ಬಾಲ್ ಇವ ಸ್ಟ್ರೈಕ್ ಮಾಡಕ್ ಹೋಗ್ತಾನೆ. ಕರೆಕ್ಟ್. ಸೇಮ್ ವಿತ್ ಶ್ರೇಯಸ್ ಅಯ್ಯರ್. ಸೊ ಅದಕ್ ನನಗ ಇನ್ನ ಈ ಕ್ವಶನ್ಸ್ ಎರಡು ಟೀಮ್ ಅಡ್ರೆಸ್ ಮಾಡಿದ್ರಂದ್ರ ಸ್ವಲ್ಪ ಬೆಟರ್ ಪೊಸಿಷನ್ ಆತ ಗೋಯಿಂಗ್ ಫಾರ್ವರ್ಡ್ IPL ಒಳಗ. ನನಗ್ ಅನ್ಸುತ್ತೆ ದೆಹಲಿಯಲ್ಲಿ ಫ್ಯಾಫ್ ಡು ಪ್ಲೇಸಿಸ್ ಮತ್ತು ಅಕ್ಷರ್ ಪಟೇಲ್ ಇದ್ದಾರೆ ಹೋಲ್ಡ್ ಅಪ್ ಪ್ಲೇ ಅಲ್ಲಿ. ಇಫ್ ಜೇಕ್ ಫ್ರೇಸರ್ ಮಗ್ಗರ್ ಕೌರ್ ಗೊತ್ತಲ್ಲ, ಅವನು ಬ್ಯಾಂಗ್ ಬ್ಯಾಂಗ್ ಟ್ರಾವಿಸ್ ಹೆಡ್ ತರಾನೇ ಹೋಗೋನು. ಸೊ ಒನ್ ಎಂಡ್ ಅಲ್ಲಿ ಫ್ಯಾಫ್ ಡು ಪ್ಲೇಸಿಸ್ ಆಂಕರ್ ರೋಲ್ ಜಸ್ಟ್ ಲೈಕ್ ಗಂಭೀರ್ ಯೂಸ್ ಟು ಪ್ಲೇ ವಿತ್ ಸೇವಾಗ್, ಆ ತರ ಒಂದು ರೋಲ್ ಪ್ಲೇ ಮಾಡ್ಬೋದು. ಮಿಡಲ್ ಆರ್ಡರ್ಸ್ ಅಲ್ಲಿ ಒಂದ್ 2-3 ವಿಕೆಟ್ ಹೋದ್ರು ಅಕ್ಷರ್ ಪಟೇಲ್ ಹಿ ಕ್ಯಾನ್ ಪ್ಲೇ ಕೌಂಟರ್ ಅಟ್ಯಾಕ್ ಆಲ್ಸೋ ಅಂಡ್ ಹಿ ಕ್ಯಾನ್ ಪ್ಲೇ ಹೋಲ್ಡ್ ಅಪ್ ಆಲ್ಸೋ. ಸೊ ಬೆಟರ್ equipped ದೆನ್ SRH ಇನ್ ಹೋಲ್ಡ್ ಅಪ್ ನಂಗೆ ಅನ್ಸುತ್ತಿದ್ದಲ್ಲಿ. ಓಕೆ, ವರುಣ್, ವೈಭವ್ ಏನೇ ಹೇಳ್ತಿದ್ದೆ? ಸೊ ನನಗನ್ಸ್ತದ ಹೋಲ್ಡ್ ಅಪ್ ಮಾಡೋದ ಅದು ಭಾಳ ಓಲ್ಡ್ T20 ಮೆಥಡ್ ಅನ್ಸ್ತೈತದ. ಈಗ ಗೇಮ್ ಇವಾಲ್ವ್ ಆಗ್ಯದ. ಸೊ ಗೇಮ್ ರೀಡಿಫೈನ್ ಮಾಡ್ಯಾರ SRH ದವ್ರೆ. ಸೊ ಲಾಸ್ಟ್ ಇಯರ್ ನೋಡಿದ್ರ ಸೊ ಬೇಕಿಲ್ ಹೋಲ್ಡ್ ಅಪ್ ಮಾಡ್ಲಿಕ್ಕೆ. ಅಟ್ ಲೀಸ್ಟ್ ಇಫ್ ಎವ್ರಿ ಒನ್ ಸ್ಕೋರ್ಸ್ ಕ್ವಿಕ್ 30 ಕ್ವಿಕ್ 20 ಸಾಕಲ್ಲ. ನಿಂಗ್ 200+ 220+ ಆಯ್ತು ಅಂದ್ರೆ ನಿಂಗ್ ಯಾಕೆ ಹೋಲ್ಡ್ ಅಪ್ ಯಾಕೆ ಮಾಡ್ಬೇಕು? ಲೈಕ್ ಚಾನ್ಸಸ್ ತಗೊಂಡು ಅದೇ ರೀಡಿಫೈನ್ ಮಾಡ್ಯಾರ ಅವ್ರು. ಚಾನ್ಸಸ್ ತಗೋರಿ, ಆಡ್ರಿ, 200+ ಸೆಟ್ ಮಾಡ್ರಿ, ಆದ್ರೆ ಆಯ್ತು, ಇಲ್ಲಂದ್ರೆ ಹೋಯ್ತು. ಗೋ ಬಿಗ್ ಆರ್ ಗೆಟ್ ಲಾಸ್ಟ್. ಓಕೆ, ಐ ಕಂಪ್ಲೀಟ್ಲಿ ಡಿಸ್ಅಗ್ರಿ. मजा आया। ಹಿಂಗ್ ಫುಟ್ಬಾಲ್ ಒಳಗ್ನು ಒಂದ್ ಹಿಂಗ್ ಸ್ಟೇಟ್ಮೆಂಟ್ ಅದ, ಹ್ಮ್. ಹಿಂಗ್ ಸ್ಟ್ರೈಕರ್ಸ್ ವಿನ್ಸ್ ಯು ಗೇಮ್ಸ್, ಡಿಫೆಂಡರ್ಸ್ ವಿನ್ಸ್ ಯು ಟೈಟಲ್ಸ್ ಅಂತ. ಹ್ಮ್ ಇದ್ರೊಳಗ್ನು ಬ್ಯಾಟ್ಸ್ಮನ್ಸ್ ವಿನ್ ಯು ಗೇಮ್ಸ್, ಬೌಲರ್ಸ್ ವಿನ್ ಯು ಟೂರ್ನಮೆಂಟ್ಸ್ ಅಂತದ. ಹ್ಮ್ ಸೊ ಆ ಸೆಕೆಂಡ್ ಪಾರ್ಟ್ನಾಗ ಸ್ವಲ್ಪ ಥಿಂಕ್ ಮಾಡು. ಬೌಲರ್ಸ್ ವಿನ್ಸ್ ಯು ಟೂರ್ನಮೆಂಟ್ ಅಂತ ಅಂದಾಗ ಈಗ ನೋಡು, ಇವತ್ತು GT ಹೋಲ್ಡ್ ಅಪ್ ಪ್ಲೇ ಎಲ್ಲ ನೋಡತ್ತೀವಿ, GT ಬಾಲಿಂಗ್ ಅಟ್ಯಾಕ್ ಎಲ್ಲ. ಯಾವಾಗ ಬಾಲಿಂಗ್ ಕ್ಲಿಕ್ ಆಗಕ್ ಸ್ಟಾರ್ಟ್ ಆಗ್ತಾ ನೋಡು, ಅವಾಗ ನಿಂಗ್ ಬ್ಯಾಟ್ಸ್ಮನ್ಶಿಪ್ ನೆಕ್ಸ್ಟ್ ಲೆವೆಲ್ ಇರ್ಬೇಕು. ಹ್ಮ್ ಸಿ ಐ ಟೆಲ್ ಯು, ಈಗ ಇಶಾಂತ್ ಶರ್ಮಾ ಒಬ್ಬ ಬೌಲರ್ನ, ಅವಂದು ಗುಡ್ ಡೇ ಇರ್ಬೇಕಂದ್ರ ಅವನಿಗೆ ಆಲ್ 24 ಬಾಲ್ಸ್ ಗುಡ್ ಇರ್ಬೇಕು ಅಂತ ಏನಿಲ್ಲ. ಹ್ಮ್ ಅವ 4 ವಿಕೆಟ್ಸ್ ತೆಗೆದ, ಓಕೆ, ಒಂದ್ 25-30 ರನ್ ಇಲ್ಲ 40 ರನ್ ತಗೊಂಡ್ರು ಸಕ್ಸಸ್ಫುಲ್ ಒಂದು ಹ್ಮ್ ಔಟಿಂಗ್. ಬಟ್ ಬ್ಯಾಟ್ಸ್ಮನ್ ಜೊತೆ ಹಂಗಿರಲ್ಲ. ಬ್ಯಾಟ್ಸ್ಮನ್ ಜೊತೆ ಹೆಂಗಂದ್ರ ನೀ ಫಸ್ಟ್ ಬಾಲೇ ಹೋಗ್ಬೋದು. ಹ್ಮ್ ನೀ 30 ಈಗ ನೋಡು, ಎಕ್ಸ್ಟ್ರಾಡೇಸ್ ಕೊಹ್ಲಿಸ್ ಇನ್ನಿಂಗ್ಸ್ 30 ಬಾಲ್ಸ್ ಆಡಿ ಸಡನ್ ಆಗಿ ಅವ ಚೋಕ್ ಆಗಿದ್ದ ಅನ್ಕೋ, ಹ್ಮ್ ಮೊಮೆಂಟಮ್ ಎಲ್ಲ ಹಾಳು ಮಾಡಿ. ಸೊ ಗಾನ್ ಎಷ್ಟು ಪ್ರೆಷರ್ ಹೋಲ್ಡ್ ಅಪ್ ಮಾಡಿ ಸೋಕಪ್ ಮಾಡಿದ್ರು. ಹ್ಮ್ ಸೊ ನನಗೆ ಗೋಯಿಂಗ್ ಫಾರ್ವರ್ಡ್ ಇನ್ ಟು ದ ಟೂರ್ನಮೆಂಟ್, ಕ್ರಿಕೆಟಿಂಗ್ ಸೆನ್ಸ್ ಒಳಗೆ ಹೇಳ್ಬೇಕಂದ್ರೆ ನನಗೆ ಆ ಟೈಪ್ ಪ್ಲೇಯರ್ಸ್ ಬೇಕು, ಲೈಕ್ ಮಿಡಲ್ ಆರ್ಡರ್ ಹಿಂಗ್ ಸ್ಟೆಬಿಲಿಟಿ ಕೊಡೋರು. ಸೊ ನಂಗ ಹಂಗ ಅನಿಸ್ತದ. ಎಷ್ಟೇ Okay. ಜನರೇಷನ್ ಬೋರ್ಡ್ ಆದ್ರೂ ಆ ಗೋಲ್ಡ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಆಸ್ ಹಿ ರೈಟ್ಲಿ ಪಾಯಿಂಟೆಡ್ ಔಟ್, ಅಕ್ಷರ್ ಪಟೇಲ್ ಹನ, ಬಟ್ ಅವ ಏನೋ ನಿನ್ನೆ ಸ್ಟೇಟ್ಮೆಂಟ್ ಮಾಡ್ಯಾನ, ಇಲ್ಲ ನಂದ್ ಆಡದೆ ಹಿಂಗೆ, ಅಶುತೋಷ್ ಶರ್ಮಾ ಗೋ ಫಾರ್ ದ ಕಿಲ್, ನನ್ ಕ್ಯಾಪ್ಟನ್ಸಿನೇ ಹಿಂಗೆ ಆಡ್ಬೇಕು, ಹಂಗೆ ಆಡ್ಬೇಕು, ನಾನು ಹಂಗೆ ಆಡ್ತೀನಿ ಅನ್ನೋದೇನೋ ಆಟಿಟ್ಯೂಡ್ ಅದ. ಹ್ಮ್ ಸೊ ಅಗೇನ್ ಅಕ್ಷರ್ ಇಂದ ಹೆಂಗ್ ಇಂಡಿಯನ್ T20 ಮೈಂಡ್ ಸೆಟ್ ಅದ ಏನ್ ಇಲ್ಲ ಗೊತ್ತಿಲ್ಲ. ಅಂದ್ರೆ ಇಂಡಿಯಾ ಗೆಟ್ 4 ಹೆಂಗ್ ಆಡ್ತಿದ್ದ ಅದು ಗೊತ್ತಿಲ್ಲ. ನೋಡೋಣ, ಲೆಟ್ ಸಿ ಹೆಂಗ್ Okay. ವರ್ಕೌಟ್ ಆಗ್ತದೆ ನಾಳೆ. ಅಂಡ್ ಬೈ ದ ವೇ, ನಾಳೆ ಡೇ ಗೇಮ್ ಅದ, ಹ್ಮ್ ಅದ ಏನ್ರ ಫ್ಯಾಕ್ಟರ್ ಮಾಡ್ಬೋದೇನ್ ವೈಭವ್? ಆ ಏನ್ ಫ್ಯಾಕ್ಟರ್ ಅಂದ್ರೆ ಡ್ಯೂ ಫ್ಯಾಕ್ಟರ್ ಇರಲ್ಲ. ಅದು ಬಿಟ್ಟು ಏನಿಲ್ಲ ಅನ್ಸ್ತದ. ಬ್ಯಾಟಿಂಗ್ ಪಿಚ್ ಅದ. ಸೊ ಹೈಯೆಸ್ಟ್ ಸ್ಕೋರ್ 260 ಏನೋ ಇತ್ತು ಈ ಗ್ರೌಂಡ್ ನಾಗ. ಸೊ ಏನ್ 200 ಗೇಮ್ ಅನಿಸ್ತದ ನನಗೆ. ಬಾಲರ್ಸ್ ಅಗೇನ್ ದೇ ಹ್ಯಾವ್ ಟು ರಿಯಲಿ ಥಿಂಕ್ ಸ್ಲೋವರ್ ಬಾಲ್ಸ್, ಆಫ್ ಕಟರ್. ಸೊ ಸ್ವಲ್ಪ ಬಾಲರ್ಸಿಗೆ ಟಫ್ ಡೇ ಇರ್ತದ ಅನಿಸ್ತದ. ಬ್ಯಾಟ್ಸ್ಮನ್ ಗೇಮ್ ಅದ ನಾಳೆ. ಓಕೆ, ವರುಣ್, ಏನ್ರೆ ಲೈನ್ ಅಪ್ ಜೊತೆ ಟಿಂಕರ್ ಮಾಡ್ತಾರೆ ಐದರದ ಟೀಮ್ಸ್? ನನ್ಗೇನ್ ಅನ್ಸೋದಿಲ್ಲ. KL ರಾಹುಲ್ ರಿಪ್ಲೇಸ್ ಮಾಡಿದ್ರೆ ಸಮೀರ್ ರಿಜ್ವಿನ ರಿಪ್ಲೇಸ್ ಮಾಡ್ಬೋದು ಅಷ್ಟೇ ಅನ್ಸುತ್ತೆ. ಅಂದ್ರೆ ಫೋರ್ ಫ್ಯಾಫ್ ಫಾರಿನರ್ಸ್ ಹೋದ್ರೆ ಆಸ್ ಇಟ್ ಇಸ್. yeah, ಓಕೆ, ವೈಭವ್ ನಿಂಗ ಎನಿ ಇಲ್ಲ, ಚೇಂಜಸ್? ಸೇಮ್. Any ಸಮೀರ್ improvements? ರಿಜ್ವಿ ಗೋಸ್ ಔಟ್, KL ರಾಹುಲ್ ಕಮ್ಸ್ ಇನ್. ಅದು ಬಿಟ್ರ DC ಸೇಮ್ ಲೈನಪ್ ಅಂಡ್ ಈವನ್ SRH ವಿಲ್ ಗೋ ವಿತ್ ದ ಸೇಮ್ ಲೈನಪ್. ಏನ್ ಚೇಂಜ್ ಇಲ್ಲ ಅಂತ. ಓಕೆ, ಸೆಟಲ್ಡ್ ಯೂನಿಟ್ ಅಂತ ಅನ್ಸ್ಲತ್ತದ ಮೆಂಟಾಲಿಟಿ ವೈಸ್. ಸೊ ನೋಡೋಣ ಹೆಂಗ್ ವರ್ಕೌಟ್ ಆಗ್ತದ ನಾಳೆ. ನೆಕ್ಸ್ಟ್ ಮ್ಯಾಚ್ ಯಾರು ಗೆಲ್ತಾರ? ಇಂಟ್ರೆಸ್ಟಿಂಗ್ ಥಿಂಗ್. ಟಫ್ ಇದೆ ಪ್ರೆಡಿಕ್ಟ್ ಮಾಡೋದಕ್ಕೆ. ಆದ್ರೆ ನನ್ಗೆ ಡೆಲ್ಲಿ ಹೋಮ್ ಗ್ರೌಂಡ್ ಇರೋದಕ್ಕೆ ಡೆಲ್ಲಿನೇ ಅಡ್ವಾಂಟೇಜ್ ಕೊಡ್ತೀನಿ. ಯಾಕಂದ್ರೆ ಮಿಡಲ್ ಓವರ್ಸ್ ನಲ್ಲಿ ಬೆಟರ್ ಇಕ್ವಿಪ್ಡ್ ಇದ್ದಾರೆ. ಸೊ ಹೆಂಗಾದ್ರೂ ಟೂರ್ನಮೆಂಟ್ ಬ್ಯಾಟರ್ಸ್ ಟೂರ್ನಮೆಂಟ್ ಆಗಿದೆ. ಸೊ ಐ ಫೀಲ್ ಆಸ್ ಸುನಿಲ್ ಸೆಡ್
ಯಾರ್ದ್ ಬಾಲಿಂಗ್ ಯೂನಿಟ್ ಸ್ಟೇಬಲ್ ಇದೆ ಅದೇ ಗೆಲ್ಲುತ್ತೆ ಅಂತ. ನಾಳೆ ನೋಡಿದ್ರೆ ಡೆಲ್ಲಿ ಯೂನಿಟ್ಸ್ ಅಲ್ಲಿ ಬಾಲಿಂಗ್ ಸ್ಟೇಬಲ್ ಇದೆ ಕಂಪೇರ್ಡ್ ಟು ಹೈದರಾಬಾದ್. ಸೊ ಡೆಲ್ಲಿ ಗೆಲ್ಲುತ್ತೆ. ಓಕೆ ವೈಭವ್ ನಿನ್ ಟೇಕ್. ಐ ಆಮ್ ಗೋಯಿಂಗ್ ವಿತ್ ಚೇಸಿಂಗ್ ಟೀಮ್. ಚೇಸಿಂಗ್ ಸ್ಟಾಟ್ಸ್ ನೋಡಿದ್ರೆ ಈ ಗ್ರೌಂಡ್ ನಾಗ ಚೇಸಿಂಗ್ ಹ್ಯಾಸ್ ಅ ಹೈಯರ್ ಪರ್ಸೆಂಟೇಜ್ ಆಫ್ ವಿನ್. ಸೊ ನಾ ಡಿ ಸಿ ಚೇಸ್ ಮಾಡಿದ್ರೆ 100% ಕೊಡ್ತೀನಿ ಅವ್ರಿಗೆ ನಾ. ಓಕೆ ಸೊ ಸೊ ಚೇಸಿಂಗ್ ಟೀಮ್ ಜೊತೆ ಹೋಗ್ಲಿತ್ತೀನಿ ನಾ. ಓಕೆ ನನಗೇನ್ ಅನ್ಸ್ತದ ಅಂದ್ರ ಪ್ಯಾಟ್ ಕಮಿನ್ಸ್ ಮತ್ತೆ ಶಮಿ ಇನ್ನ ಅವ್ರ ಇನ್ನ ಕರೆಕ್ಟ್ ರಿದಮ್ ಕರೆಕ್ಟ್ ಗ್ರೂವಿಗೆ ಇನ್ನ ಬಂದಿಲ್ಲ. ಸೊ ಮೇ ಬಿ ಟುಮಾರೋ ಇಸ್ ದ ಡೇ. ನಾಳೆ ಅವ್ರು ಬರ್ಬೋದು. ಸೊ ಐ ಆಮ್ ಗೋಯಿಂಗ್ ವಿತ್ SRH. ಅಂಡ್ ಇನ್ನೊಂದು ಇದು ಬಹಳ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಆಗ್ಬೋದು, ಐ ಡೋಂಟ್ ನೋ. ಹೆಂಗ್ ನಂಗ್ ಅಶುತೋಷ್ ಶರ್ಮಾ ಬ್ಯಾಟಿಂಗ್ ಮೇಲೆ ಇನ್ನೂ ನಂಗೆ ಇದು ಇಲ್ಲ. बड़ा हरामी हो बेटा। ಐ ಡೋಂಟ್ ನೋ ಹೆಂಗ್ ಏನ್ ಟೆಕ್ನಿಕ್ ಅದನೋ, ಹಿಂಗ್ ಅನ್ಆರ್ಥೋಡಾಕ್ಸ್ ಅದನೋ, ಏನ್ ಪ್ಲೇಯರ್ಸ್ ಅವಂದು ಝೋನ್ ಒಳಗೆ ಹಾಕ್ಲಿತ್ತಾರ ಅದು ಹಾಕ್ಲಿತ್ತಾರ. ಐ ಡು ನಾಟ್ ಟ್ರಸ್ಟ್ ಹಿಮ್. ಬಟ್ ಲಕಿಲಿ 2-3 ಟೈಮ್ಸ್ ಲಾಸ್ಟ್ ಇಯರ್ ಪಂಜಾಬಿ ಪುಲ್ ಆಫ್ ಮಾಡ್ಯಾನ ಅಂದ್ರೆ ಕ್ಲೋಸ್ ಹೋಗಿ. ಅಂಡ್ ಈ ವರ್ಷ ಗುಡ್ ಸ್ಟಾರ್ಟ್ ಸಿಕ್ಕದ. ಅಂಡ್ ಹಿಂಗ್ ಪ್ಲೇಯರ್ಸ್ ಲೈಕ್ ಕೆವಿನ್ ಪೀಟರ್ಸನ್ ಅಂಡ್ ಡೆಲ್ಲಿ ಡಗ್ಔಟ್ ಅವರೆಲ್ಲ ಬ್ಯಾಕ್ ಮಾಡ್ಲತ್ತಾರ ಅಂದ್ರ ಮೇ ಬಿ ನನ್ಕಿನ್ನ ಜಾಸ್ತಿನೇ ವ್ಯೂ ಇರ್ತದ. ನೋಡೋಣ ಹೆಂಗ್ ವರ್ಕೌಟ್ ಆಗ್ತದ. ಬಟ್ ಐ ಡೋಂಟ್ ನೋ ಲೈಕ್ ಅವ್ನ್ ಡಿಫೆನ್ಸ್ ಅಷ್ಟು ಸ್ಟ್ರಾಂಗ್ ಅದ ಏನಿಲ್ಲ. ಮೇ ಬಿ 9th ಓವರ್ ಅವ್ರ 11th ಓವರ್ ಆ ಟೈಪ್ ಬಂದ್ರ ಅಶುತೋಷ್ ಶರ್ಮಾ ಫಸ್ಟ್ ಇನ್ನಿಂಗ್ಸ್ ನಾಗ ಹೆಂಗ್ ಆಡ್ತಾನ ನಂಗೆ ಅದೆಲ್ಲ ನೋಡೋದದ. ಸೊ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಓಕೆ ಏನ್ ಹೇಳಿದ್ವಿ? ಬಟ್ ಅದೇ ಅಲ್ಲ ಅಂದ್ರ ಅವ್ನ್ ರೋಲೇ ಅದು ಇಲ್ಲ. ಅವನಿಗೆ ಡಿಫೆಂಡ್ ಮಾಡೋದೇ ಇಲ್ಲ. ಅವನಿಗೆ ಬರೋದ 16th ಓವರ್ಸ್ನಾಗ ಹೊಡೆಯದ. ನೀ 0ಗೆ ಔಟ್ ಆಗು. ರೋಲ್ ಕ್ಲಾರಿಟಿ ಭಾಳ ಮ್ಯಾಟರ್ ಆಗ್ತೈತಿ T20ನಾಗ. ನೀ ಔಟ್ ಆಗು, ವಿ ಡೋಂಟ್ ಕೇರ್. ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಂಗ್ ಕ್ವಿಕ್ ರನ್ಸ್ ಕೊಡು. ಓಕೆ ಅದೇ ಆಸ್ ನಮ್ದು ಗ್ರೇಟೆಸ್ಟ್ ಇದೇನಂತಾರ ವಾಲ್ ಗ್ರೇಟೆಸ್ಟ್ ಡಿಫೆಂಡರ್ ನಮ್ದು ರಾಹುಲ್ ದ್ರಾವಿಡ್ ಅವ ಹೇಳ್ದಂಗ, ನೀ ಕ್ರಿಕೆಟ್ ಆಡೋದು ನಿನ್ ಟೀಮ್ ಗೆಲ್ಸೋದು ಆಸ್ ಬ್ಯಾಟ್ಸ್ಮನ್ ಆಸ್ ಬೌಲರ್, ಅದೇ ನಿಂದ್ ರೋಲ್. ಸೊ ನೀ 9th ಓವರ್ ಒಳಗ್ ಬಂದ್ರೆ ಫಸ್ಟ್ ಇನ್ನಿಂಗ್ಸ್ ನಾಗ ಹೆಂಗ್ ಆಡ್ತಿ ಅಂಡ್ 16th ಓವರ್ ವೈಲ್ ಚೇಸಿಂಗ್ ಹೆಂಗ್ ಆಡ್ತಿ, ಇಟ್ ಶುಡ್ ಬಿ ದ ಸೇಮ್ ಅಂದ್ರೆ ನಿನ್ ಮೆಂಟಲಿನೇ ರೆಡಿ ಇರ್ಬೇಕು. ನಾ ಗೆಲ್ಸ್ತೀನಿ ಈ ಪಾಯಿಂಟ್ ಇಂದ. ಸೊ ನಾ ಆ ಪಾಯಿಂಟ್ ಆಫ್ ವ್ಯೂ ಕ್ವಶನ್ ಕೇಳಿದ್ದ. ಬಟ್ ಅದೇ ನಂಗೆ ಅಶುತೋಷ್ ಶರ್ಮಾ ಹಿಂಗ್ ಫಸ್ಟ್ ಇನ್ನಿಂಗ್ಸ್ ನಾಗ ನೋಡೋದ ಟು ಬಿ ವೆರಿ ಏನಂತಾರ ಹಿಂಗ್ ಕ್ಲಿಯರ್. ಫಸ್ಟ್ ಇನ್ನಿಂಗ್ಸ್ ನಾಗ ಹೆಂಗ್ ಆಡ್ತಾ ನೋಡೋದು. ಯಾಕಂದ್ರೆ ನೀವು ನೋಡ್ರಿ ಲೈಕ್ ಡೂ ಯು ರಿಮೆಂಬರ್ ಹಿಂಗ್ ಪ್ಲೇಯಿಂಗ್ ಫಸ್ಟ್ ಇನ್ನಿಂಗ್ಸ್ ಹಿಂಗ್ ಫುಲ್ ಕ್ರೇಜಿ ಆಡೇನ ಅಂತ ಎಲ್ಲ ಚೇಂಜಸ್ ನಾಗೆ ನೋಡಿ ಅಲಾಂಗ್ ವಿತ್ ಶಶಾಂಕ್ ಸಿಂಗ್. ಕರೆಕ್ಟ್. ಸೊ ವೇಟಿಂಗ್ ನೋಡಮ್ ನಾಳೆ ಹೋಪ್ಫುಲಿ. ಹಾ ವರುಣ್ ಹೇಳಿದ್ದೆ. ಅಶುತೋಷ್ ಶರ್ಮಾದ್ ಒನ್ ವೀಕ್ನೆಸ್ ಏನಂದ್ರೆ ಬೌಂಡ್ರಿ ಕ್ಲಿಯರ್ ಮಾಡೋದನ್ನ ನೋಡಿದಂದ್ರೆ ಬೌಲರ್ಸ್ ಹೂ ಹಿಟ್ ಹಾರ್ಡ್ ಇನ್ ಟು ದ ಪಿಚ್ ಲೈಕ್ ಹರ್ಷಲ್, ಕಮಿನ್ಸ್ ಆಲ್ ವೀಕ್ನೆಸ್ ಆಗ್ಬೋದು ಅವ್ನು ಅಶುತೋಷ್ ಶರ್ಮಾಗೆ. ದೇ ಕ್ಯಾನ್ ಬಿ ಪೊಟೆಂಟ್ ಅಗೇನ್ಸ್ಟ್ ಹಿಮ್. ಅಗೇನ್ಸ್ಟ್ ಸ್ಪಿನ್ನರ್ಸ್ ಆರ್ ಫಾಸ್ಟ್ ಬೌಲರ್ಸ್ ಹಿ ಹ್ಯಾಸ್ ವೇಸ್ ಟು ಫೈಂಡ್ ಔಟ್ ರ್ಯಾಮ್ ಶಾಟ್, ಕಟ್ ಶಾಟ್ ಹೊಡೆದಿದೆ. ಯಾರಾದ್ರೂ ಪಿಚ್ ಅಲ್ಲಿ ಹಾಡಿ ಸ್ಲೋ ಕಟ್ಟರ್ ಮಾಡಿದ್ರೆ ಅವನಿಗೆ ಕ್ಲಿಯರ್ ಮಾಡೋದ್ ಪ್ರಾಬ್ಲಮ್ ಆಗಿದೆ ಲಾಸ್ಟ್ ಇಯರ್ ನೋಡಿದಂಗೆ. ಅದು ಡೆಫಿನೆಟ್ಲಿ ಅಂದ್ರೆ ಆಫ್ ಕಟರ್ಸ್ ಮತ್ತ ವೈಡ್ ಯಾರ್ಕರ್ಸ್ ಟ್ರಬಲ್ ಮಾಡೇ ಮಾಡ್ತದ ಈಗಿನ ಗೇಮ್ ನಾಗ. ಬೌಲರ್ಸ್ ಸಕ್ಸಸ್ಫುಲ್ ಇರ್ಬೇಕಂದ್ರ ಆಫ್ ಕಟರ್ಸ್ ಅಂಡ್ ವೈಡ್ ಯಾರ್ಕರ್ಸ್. ನೀವು ಲಾಸ್ಟ್ ಮ್ಯಾಚ್ ವಿಜಯ್ ಕುಮಾರ್ ವೈಶಾಖ್ ಕ್ರೇಜಿ ಬೌಲಿಂಗ್ ಇತ್ತದು. ಏನ್ ಆನ್ ಪಾಯಿಂಟ್ ಲೈನ್ ಲೆಂತ್ ವೈಡ್ ಯಾರ್ಕರ್ಸ್ ಕ್ರೇಜಿ ಇತ್ತು. ಸೊ ಗೇಮ್ನು ಎವಾಲ್ವ್ ಆಗ್ಯದ, ಬೌಲರ್ಸ್ನು ಎವಾಲ್ವ್ ಆಗ್ಬೇಕು ಇಫ್ ದೇ ಹ್ಯಾವ್ ಟು ಹ್ಯಾವ್ ಎ ಸೇ ಇನ್ ದ ಗೇಮ್. ಓಕೆ ಅದೇ ಇನ್ನೊಂದು ಫೈನಲ್ ಪ್ರಿಡಿಕ್ಷನ್. ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಇರ್ತಾರೆ ಕ್ವಿಕ್? ವರುಣ್. ನನ್ನ ಪ್ರಕಾರ ಮ್ಯಾನ್ ಆಫ್ ದ ಸೀರೀಸ್, IPL ಮತ್ತು ಮ್ಯಾನ್ ಆಫ್ ದ ಮ್ಯಾಚ್ ಎರಡು ಸ್ಟಾರ್ಕ್ ಇರ್ತಾನೆ. ಡಬಲ್ ಯುನೈಟೆಡ್ ಕೋಟ್ ನ ಹಾಕ್ತಿವಿ. ಇದು ತಮ್ಮನೇಲಿ ಇದೆ ಬರ್ಲಿ. ಓಕೆ ವೈಭವ್ ನಿನ್. ಐ ಆಮ್ ಗೋಯಿಂಗ್ ವಿತ್ ಪಾಸ್. RCB connection. Okay, any specific reason? ಇಲ್ಲ ಅಂದ್ರ ಅವ್ನ್ ಗೇಮ್ ಭಾರಿ ಅದ. ನಂಗರೆ ಭಾಳ ಲೈಕ್ ಆಗ್ತದ. RCB ಬಿಟ್ಟಿದ್ ನಂಗೆ ಸ್ವಲ್ಪ ರಿಗ್ರೆಟ್ ಅದ ಪ್ಯಾಸಿಗ್ ಬಿಟ್ಟಿದ್ದು. ಬಟ್ ಅವ್ನ್ ಲೈಕ್ ಸೆನ್ಸಿಬಲ್ ಆಡ್ತಾನ, ಅಕಾರ್ಡಿಂಗ್ ಟು ಸಿಚುವೇಶನ್ ಆಡ್ತಾನ. ಬ್ಯಾಟಿಂಗ್ ಪಿಚ್ ಫ್ಯಾಫ್ ವಿಲ್ ಪ್ಲೇ ಅ ವೆರಿ ಗುಡ್ ರೋಲ್. ಓಕೆ ನಂಗ ಐ ಆಮ್ ಗೋಯಿಂಗ್ ವಿತ್ ಪ್ಯಾಟ್ ಕಮಿನ್ಸ್ ಆಸ್ ಅ ಸೇ ಅಂತ ಅನ್ಸ್ಲಿತ್ತದ. ಯಾಕಂದ್ರ ನಂಗೆ ಅವ್ರ ಆಸ್ಟ್ರೇಲಿಯನ್ ಮೈಂಡ್ ಸೆಟ್, ಆಸ್ಟ್ರೇಲಿಯನ್ ಪೀಪಲ್ ಎಲ್ಲ ಹೆಂಗಾರ ಅಂದ್ರ ಅವ್ರ ಜಾಸ್ತಿ ಡೇ ಅವರೆಲ್ಲ ಸುಮ್ ಇರಲ್ಲ.
ಅವ್ರ ಫಾರ್ಮಿಗೆ ಬಂದೇ ಬರ್ತಾರ, ನಮ್ ಕ್ರೌಡಿಗರೆ ಸೈಲೆಂಟ್ ಮಾಡೇ ಮಾಡ್ತಾರ. ಹ್ಮ್. ಸೊ ಐ ವಿತ್ ಪ್ಯಾಟೋ.